ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಕೊಡ್ತಾ ಇದ್ದೀನಿ. ಸೊ ಈ ವರ್ಷಕ್ಕೆ 2025-26ಗೆ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ರೀಸನ್ನು ಅಕೌಂಟೆನ್ಸಿ ಹೇಗೆ ಕಂಪ್ಲೀಟಾಗಿ ಒಂದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀನೋ ಅದೇ ರೀತಿ ಬಿಸ್ನೆಸ್ ಸ್ಟಡೀಸು ಕೂಡ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ನೆಕ್ಸ್ಟು ಹಿಸ್ಟ್ರಿ, ಎಕನಾಮಿಕ್ಸು, ಕನ್ನಡ, ಇಂಗ್ಲೀಷು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡೋದ್ರಿಂದ ಸೊ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ನಿಮ್ಮ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಟೋಟಲ್ ಆಗಿ 7 ವೀಡಿಯೋಸ್ಗಳನ್ನ ನಾನು ಮಾಡಿದ್ದೀನಿ. ಇದು 7th ವಿಡಿಯೋನೇ ಆಗಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ವಿಡಿಯೋದಲ್ಲಿ MCQ ಏನು ಓದಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ. ಸೆಕೆಂಡ್ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದೀನಿ. ಥರ್ಡ್ ವಿಡಿಯೋದಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಕೊಟ್ಟಿದ್ದೀನಿ. ಫೋರ್ತ್ ವಿಡಿಯೋದಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು. ಫಿಫ್ತ್ ವಿಡಿಯೋದಲ್ಲಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟ್ 6th ವಿಡಿಯೋದಲ್ಲಿ 8 ಮಾರ್ಕ್ಸಿನ ಹೇಳಿದ್ದೀನಿ. ಫಸ್ಟು ಇಂಪಾರ್ಟೆಂಟ್ ಹೇಳಿದ್ದೀನಿ. ಸಾಕಷ್ಟು ಕಡಿಮೆ ಕ್ವಶನ್ಸ್ ಕೊಟ್ಟಿದ್ದೀನಿ. 3 ಕ್ವಶನ್ಸನ್ನು ಆರಾಮಾಗಿ ಅಟೆಂಡ್ ಮಾಡ್ಬೋದು. 24 ಮಾರ್ಕ್ಸು ಗ್ಯಾರಂಟಿ ಸಿಗುತ್ತೆ. ವಿಡಿಯೋನ ವಾಚ್ ಮಾಡಿ. ಇದು 7th ವಿಡಿಯೋ. ಇಲ್ಲಿ ನಾನು 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಓಕೆನಾ? ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೊಡ್ತಿದ್ದೀನಿ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರೋರಿಗೆ 5 ಪೇಪರಿಂದ ಕೊಡ್ತಾ ಇದ್ದೀನಲ್ವಾ? 2025 ಆ್ಯನುವಲ್ ಪೇಪರ್, 2024 ಆ್ಯನುವಲ್ ಪೇಪರ್, 2025 ಮಾಡೆಲ್ ಪೇಪರ್, 2024 ಮಾಡೆಲ್ ಪೇಪರ್, 2023 ಪೇಪರ್ ಅಲ್ವಾ? ಇಷ್ಟೂ ಪೇಪರ್ಗಳಿಂದ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡುವಾಗ ಅದಿಷ್ಟು ಕೂಡ ಮೋಸ್ಟ್ ಇಂಪಾರ್ಟೆಂಟೇ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಪಾರ್ಟ್ ಸಿಗೆ ಬಂದರೆ ನಿಮಗೆ ಗೊತ್ತಿರೋ ಹಾಗೆ ಪಾರ್ಟ್ ಸಿಯಲ್ಲಿ ಟೋಟಲಿ 6 ಕ್ವಶನ್ಸಿಗೆ ಆನ್ಸರ್ನ ಮಾಡಿದ್ರೆ ಸಾಕು, ಹೌದಾ? ಬಟ್ ಅವ್ರು ಕೊಟ್ಟಿರುವಂತಹ ಕ್ವಶನ್ಸ್ ಎಷ್ಟಾಗಿರುತ್ತೆ? 10 ಕ್ವಶನ್ಸ್ ಆಗಿರುತ್ತೆ. ಈ 10 ಕ್ವಶನ್ಸಲ್ಲಿ ನೀವು 6 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನಾನು ಕೊಡುವಂತಹ 16 ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರಾಯಿತು. ನಿಮಗೆ ಒಂದು ಎಕ್ಸ್ಟ್ರಾ ಕ್ವಶನ್ ಕೂಡ ನಾನು ಹಾಕಿದ್ದೀನಿ. ಸೊ ಅಲ್ಲಿಗೆ ನೀವು 7 ಕ್ವಶನ್ಸನ್ನ ಅಟೆಂಡ್ ಮಾಡೋಷ್ಟು ಕೇಪಬಲ್ ಇರ್ತೀರಿ. ಆದರೂ ಕೂಡ ಇದೆಲ್ಲೂ ಮಿಸ್ ಮಾಡೋ ಹಾಗಿಲ್ಲ. ಓಕೆನಾ? ಫಸ್ಟ್ ಇಲ್ಲಿ ನಾನು STC ಪಾರ್ಟ್ನರ್ಶಿಪ್ ಅಂತ ಯಾಕೆ ಬರೆದಿದ್ದೀನಿ ಅಂತ ಹೇಳಿದ್ರೆ ಇದು ಆಲ್ರೆಡಿ ನಾನು ನಿಮಗೆ 8 ಮಾರ್ಕ್ಸಲ್ಲೇ ಕೊಟ್ಬಿಟ್ಟಿದ್ದೀನಿ. ಮತ್ತು ಸಪ್ರೇಟ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳಿದ್ರೆ ನೀವು ಆರಾಮಾಗಿ ಬರೀಬಹುದು. ಇವಾಗ STC ಸೋಲ್ ಟ್ರೇಡಿಂಗ್ ಕನ್ಸನ್ನು, ಪಾರ್ಟ್ನರ್ಶಿಪ್ಪು, ಜಾಯಿಂಟ್ ಸ್ಟಾಕ್ ಕಂಪನಿ 8 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಜಾಯಿಂಟ್ ಸ್ಟಾಕ್ ಕಂಪನಿ 8ಗೆ ಕೇಳಿದ್ರೆ STC ಪಾರ್ಟ್ನರ್ಶಿಪ್ಪಲ್ಲಿ 4ಗೆ ಕೇಳ್ತಾರೆ. ಇಲ್ಲ ಪಾರ್ಟ್ನರ್ಶಿಪ್ನ 8ಅಲ್ಲಿ ಕೇಳಿ STCಯನ್ನು 4ಅಲ್ಲಿ ಕೇಳ್ಬೋದು. ಈ ರೀತಿಯಾಗಿ ಮಾಡ್ತಾರೆ. ಅಥವಾ HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಏನಿದೆ ಅದ್ರದ್ದು ಫೀಚರ್ಸ್ ಕೂಡ ಕೇಳ್ಬೋದು. 4 ಫೀಚರ್ಸ್ನ ಕಲ್ತ್ಕೊಳ್ಳಿ ಸಾಕು. HUF ಅಂತ ಹೇಳಿದ್ರೆ ಏನಂತ ಕಲ್ತ್ಕೊಂಡು 4 ಫೀಚರ್ಸ್ನ ಕಲ್ತ್ಕೊಳ್ಳಿ. ಇದಿಷ್ಟರಲ್ಲಿ ಒಂದು ಕ್ವಶನ್ ನಿಮಗೆ ಕವರ್ ಆಗುತ್ತೆ. ಅಲ್ಲಿಗೆ ನೀವು 4 ಮಾರ್ಕ್ಸಿಗೆ ಓದ್ತಾ ಇರೋದು HUF ಮಾತ್ರ ಎಕ್ಸ್ಟ್ರಾ ಓದ್ತಾ ಇರೋದು. ಯಾಕಂದರೆ ಉಳಿದಿರೋ 3 ಕಾನ್ಸೆಪ್ಟು 8ಅಲ್ಲಿ ಓದ್ಬಿಟ್ಟಿದ್ದೀರಿ. ಕರೆಕ್ಟಾ? ಅಲ್ಲಿಗೆ 1 ಅಟೆಂಡ್ ಮಾಡಿದಾಗ ಆಯಿತಾ? 6ಅಲ್ಲಿ 1 ಆಯಿತು. ಇನ್ನು 5 ಕ್ವಶನ್ಸಿಗೆ ಇಲ್ಲಿದೆ ನೋಡಿ, 3, 4 ಮತ್ತು 5 ಈ 3 ಕ್ವಶನ್ಸನ್ನ ನೋಡ್ಕೊಳ್ಬೇಕು. ಈ 3ರಲ್ಲಿ ಒಂದು ಗ್ಯಾರಂಟಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸಸ್ ನೋಡ್ಕೊಳ್ಬೇಕು. ಗ್ಲೋಬಲ್ ಎಂಟರ್ಪ್ರೈಸಸ್ ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸಿನ ಅಡ್ವಾಂಟೇಜಸ್ ನೋಡ್ಕೊಳ್ಳಿ. 2 ಮಾರ್ಕ್ಸಿಗೂ ಹೆಲ್ಪ್ ಆಗುತ್ತೆ. 2 ಅಡ್ವಾಂಟೇಜಸ್ಸು, 2 ಡಿಸ್ಅಡ್ವಾಂಟೇಜಸ್ಸು ನೋಡ್ಕೊಳ್ಳಿ. ನೆಕ್ಸ್ಟು ಗೂಡ್ಸು ಮತ್ತು ಸರ್ವೀಸಸ್ ಏನಿದೆ ಇದಕ್ಕೆ ಡಿಫ್ರೆನ್ಸನ್ನ ನೋಡ್ಕೊಳ್ಳಿ. ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಡಿಫ್ರೆನ್ಸನ್ನ ನೋಡ್ಕೊಳ್ಳುವಾಗ ಈ ಪಬ್ಲಿಕ್ ಮತ್ತು ಪ್ರೈವೇಟ್ ಕಂಪನಿ ಇದೆಯಲ್ಲ ಅದರದ್ದು 4 ಡಿಫ್ರೆನ್ಸನ್ನು ನೀವು ನೋಡಿಕೊಂಡ್ರೆ ಅಲ್ಲೂ ನೋಡಿಕೊಂಡು ಇಲ್ಲೂ ನೋಡಿಕೊಂಡು ಕಷ್ಟ ಆಗುತ್ತೆ ಮೇಡಮ್ ಅಂತ ಹೇಳಬೇಡಿ. ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕಂಪನಿ ಡಿಫ್ರೆನ್ಸು ತುಂಬ ಈಸಿ ಇದೆ. ಮೆಂಬರ್ಸ್ ಎಷ್ಟಿರಬೇಕು, ಡೈರೆಕ್ಟರ್ಸ್ ಎಷ್ಟಿರಬೇಕು, ಲಯಬಿಲಿಟಿ ಲಿಮಿಟೆಡು ಅನ್ಲಿಮಿಟೆಡು, ಶೇರ್ಸನ್ನ ಟ್ರಾನ್ಸ್ಫರ್ ಮಾಡ್ಬೋದು ಮಾಡಬಾರ್ದು, ಇಷ್ಟೇ ಇರೋದು. ಹಾಗಾಗಿ ಈಸಿಯಾಗಿ ಕಲ್ತ್ಕೊಳ್ಬಹುದು. ಅದನ್ನು ಕಲ್ತ್ಕೊಳ್ಳಿ. ಯಾಕಂತ ಹೇಳಿದ್ರೆ 2 ಮಾರ್ಕ್ಸಿಗೂ ಹೆಲ್ಪ್ ಆಗುತ್ತೆ, 1 ಮಾರ್ಕಿಗೂ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕೆ. ಓಕೆನಾ? ನೆಕ್ಸ್ಟು ಅದಿಷ್ಟರಲ್ಲಿ ಇದು 3 ಅಟೆಂಡ್ ನೋಡಿಕೊಂಡ್ರೆ 2 ಕ್ವಶನ್ ಅಟೆಂಡ್ ಮಾಡಿದಾಗ ಆಯಿತಾ? ನೆಕ್ಸ್ಟು ವೇರ್ ಹೌಸಿಂಗಿನ ಫಂಕ್ಷನ್ಸ್ ನೋಡ್ಕೊಳ್ಬೇಕು. ಎಲ್ಲ 4 ಪಾಯಿಂಟ್ಸ್ ನೋಡಿಕೊಂಡ್ರೆ ಸಾಕು. ವೇರ್ ಹೌಸಿಂಗಿನ ಫಂಕ್ಷನ್ಸ್ ನೋಡ್ಕೊಳ್ಳಿ. ಪೋಸ್ಟಲ್ ಸರ್ವೀಸಸ್ಸಿನ ಯಾವುದಾದ್ರೂ ಸರ್ವೀಸಸ್ನ 4 ನೋಡ್ಕೊಳ್ಳಿ. ಅಂತ ಹೇಳಿದ್ರೆ ನೀವೀಗ ಪೋಸ್ಟ್ ಆಫೀಸಲ್ಲಿ ಕಸ್ಟಮರ್ ಆಗಿ ಇದ್ದೀರಾ ಅಂತ, ಕಸ್ಟಮರ್ ಯಾವುದೋ ಒಂದು ಸರ್ವೀಸ್ನ ತೊಗೊಳ್ತಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಹೇಗೆ ಅನಿಸುತ್ತೆ, ಪೋಸ್ಟಲ್ ಸರ್ವೀಸ್ ಹೇಗೆ ಅನಿಸುತ್ತೆ ಅನ್ನೋದಕ್ಕೆ ಒಂದು 4 ಸರ್ವೀಸ್ ಬರೀಬೇಕು. ಇಲ್ಲ ವೇರ್ ಹೌಸಿಂಗ್ ಫಂಕ್ಷನ್ನ ಕಲ್ತ್ಕೊಳ್ಳಿ. ಆಯಿತಾ? ಇಲ್ಲಿವಾಗ ಗ್ಯಾರಂಟಿ ಕ್ವಶನ್ಸ್ ಅಂತ ಹೇಳಿದ್ರೆ ಇದೆರಡರಲ್ಲಂತೂ ಒಂದು ಗ್ಯಾರಂಟಿ ಈಸಿಯಾಗಿ ಕಲ್ತ್ಕೊಳ್ಬೋದು. MOA ಕ್ಲಾಸಸ್ನ ನೋಡ್ಕೊಳ್ಬಹುದು. ಇಲ್ಲ ಪ್ರಮೋಟರ್ಸಿನ ಫಂಕ್ಷನ್ಸ್ನ ನೋಡ್ಕೊಳ್ಬೋದು. MOA ಕ್ಲಾಸಸ್ಸು. ನೆಕ್ಸ್ಟು ಎಕ್ಸ್ಪ್ಲೈನ್ 4 ಫಂಕ್ಷನ್ಸ್ ಆಫ್ ಪ್ರಮೋಟರ್ಸು ನೋಡ್ಕೊಳ್ಬೋದು. ಅದಾದಮೇಲೆ 10, 11, 12, 13 ಇದು 4 ಕ್ವಶನಲ್ಲಿ ಒಂದೇ ಕೊಡೋದಕ್ಕೆ ಸಾಧ್ಯ. ಬಟ್ ತುಂಬ ಈಸಿ ಇದೆ. ಈ ಬಿಸ್ನೆಸ್ಸು ಎಲ್ಲವೂ ಕೂಡ ಈಗ ಆನ್ಲೈನ್ ಪೇಮೆಂಟು, ಆನ್ಲೈನ್ ಬಿಸ್ನೆಸ್ಸು, ಆನ್ಲೈನ್ ಟ್ರಾನ್ಸಾಕ್ಷನ್ನು ಮಾಡ್ತಾ ಇರೋದ್ರಿಂದ ಈಸಿಯಾಗಿ ಕ್ಯಾಚ್ ಮಾಡ್ಕೊಳ್ಬೋದು ನೀವು ಪಾಯಿಂಟ್ಸ್ಗಳನ್ನ. ಈ ಬಿಸ್ನೆಸ್ಸಿಂದ ಏನೇನು ಅಡ್ವಾಂಟೇಜ್, ಮೆರಿಟ್ಸು, ಈ ಬಿಸ್ನೆಸ್ ಮಾಡೋದ್ರಿಂದ, ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡೋದ್ರಿಂದ ಏನೇನು ಮೆರಿಟ್ಸು, ಅಥವಾ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡೋದ್ರಿಂದ ಏನೇನು ಲಿಮಿಟೇಷನ್ಸು,
ನೋಡಿ, ಈ ಬಿಸ್ನೆಸ್ಸಿನ ಮೆರಿಟ್ ಒಂದು ಹೇಳೋದಾದರೆ ಈಸಿಯಾಗಿ ಅವೈಲಬಲ್ ಸಿಗುತ್ತೆ ಪ್ರಾಡಕ್ಟ್ಸು. ಲಿಮಿಟೇಷನ್ ಏನು ಅಂತ ಹೇಳಿದ್ರೆ ಫೇಸ್ ಟು ಫೇಸ್ ಕಾಂಟ್ಯಾಕ್ಟೇ ಇರಲ್ಲ. ಆ ಟೈಮಲ್ಲಿ ನಾವು ಪ್ರಾಡಕ್ಟನ್ನು ಟ್ರಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ ರೀತಿ ಟಾಪಿಕ್ನ ನೋಡ್ಕೊಳ್ಳಿ. ಈ ಬಿಸ್ನೆಸ್ಸಿನ 4 ಮೆರಿಟು, ಈ ಬಿಸ್ನೆಸ್ಸಿನ 4 ಲಿಮಿಟೇಷನ್ಸ್ನ ನೋಡ್ಕೊಳ್ಳಿ. ಅದು ಎರಡೂ ಬಂದಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಕ್ವಶನ್ ಯಾವ್ದು ಹಾಕ್ತಾರೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ಸು ಮತ್ತು ಟ್ರೆಡಿಷ್ನಲ್ ಬಿಸ್ನೆಸ್ಸಿಗೆ ಡಿಫ್ರೆನ್ಸ್ ಕೇಳ್ತಾರೆ. 4 ಎಲೆಕ್ಟ್ರಾನಿಕ್ ಬಿಸ್ನೆಸ್ಸಿಗೂ ನಾವು ಕಾಮನ್ ಆಗಿ ಮಾಡುವಂಥ ಟ್ರೆಡಿಷ್ನಲ್ ಬಿಸ್ನೆಸ್ಸಿಗೂ ಏನು ಡಿಫ್ರೆನ್ಸು ಅನ್ನೋದನ್ನು ಕೇಳ್ತಾರೆ. ಆಯಿತಾ? ಸಮ್ ಟೈಮ್ ಕೇಳಿದರೆ 5 ಪೇಪರ್ನು ನಾನು ಅನಲೈಸ್ ಮಾಡಿರೋದ್ರಿಂದ ಒಂದು ಪೇಪರಲ್ಲಿ ಈ ಕ್ವಶನ್ ಕೂಡ ಇದೆ. ಪೇಮೆಂಟ್ ಇನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಏನೂ ಇಲ್ಲ, ಸಿಂಪಲ್ ಆಗಿ ನೀವು ಒಂದು ಪ್ರಾಡಕ್ಟನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಮಕ್ಕಳೇ ಯಾವ್ಯಾವ ವೇಸಲ್ಲಿ ಪೇಮೆಂಟ್ ಮಾಡ್ತೀರಿ ಅನ್ನೋದಿದೆ. ಸೊ ತುಂಬ ಈಸಿಯಾಗಿದೆ ಕಾನ್ಸೆಪ್ಟು, ನೋಡ್ಕೊಳ್ಳಿ. ಆಯಿತಾ? ಅದಾದ್ರ ಮೇಲೆ ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಬಂದಾಗ ಇದು 2 ಇಂಪಾರ್ಟೆಂಟ್. ಇದು 2ರಲ್ಲಿ ಒಂದು ಗ್ಯಾರಂಟಿ. ಅಂದರೆ ನೋಡಿ, ಇಲ್ಲಿ 2ರಲ್ಲಿ ಒಂದು ಗ್ಯಾರಂಟಿ ಅಂದಾಗ ಇದು 2 ಫಸ್ಟ್ ಓದ್ಕೊಬಿಟ್ರೆ 4 ಮಾರ್ಕ್ಸ್ ಬಂದುಬಿಡುತ್ತಾ? ಇದು ಅಷ್ಟೇ, ಇದು 2ರಲ್ಲಿ ಒಂದು ಗ್ಯಾರಂಟಿ. ಇಲ್ಲಿರೋದೇ 2 ಕ್ವಶನ್, ಇದು 2ರಲ್ಲೂ ಒಂದು ಗ್ಯಾರಂಟಿ. ಹೇಗೆ? ಒಂದು ಡೊಮೆಸ್ಟಿಕ್ ಬಿಸ್ನೆಸ್ಸು ಮತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಗೆ ಡಿಫ್ರೆನ್ಸ್ ಕೇಳ್ತಾರೆ. ಓಕೆನಾ? ಡೊಮೆಸ್ಟಿಕ್ ಬಿಸ್ನೆಸ್ಸು ಇಂಟರ್ನ್ಯಾಷನಲ್ ಬಿಸ್ನೆಸ್ಗಿಂತ ಹೇಗೆ ಡಿಫರ್ ಆಗಿದೆ ಅಥವಾ ಡಿಫ್ರೆನ್ಷಿಯೇಟ್ ಈ ರೀತಿ ಕೇಳ್ತಾರೆ. 2ಕ್ಕೂ ಡಿಫ್ರೆನ್ಸ್ ಕೇಳ್ತಾರೆ. ಅದು ಕೇಳಲಿಲ್ಲ ಅಂತ ಹೇಳಿದ್ರೆ ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಕೇಳ್ತಾರೆ. ಇದು 2ರಲ್ಲಿ ಒಂದು ಗ್ಯಾರಂಟಿ. ಈಗ ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಆಲ್ರೆಡಿ 8 ಮಾರ್ಕ್ಸಿಗೆ ಓದಿರೋದ್ರಿಂದ HUF ಒಂದೇ ಓದ್ಕೊಂಡು ಬನ್ನಿ. ಅಲ್ಲಿಗೆ ಇಲ್ಲಿ ಒಂದು ಕ್ವಶನ್ ಆರಾಮಾಗಿ ಅಟೆಂಡ್ ಮಾಡ್ಬೋದು. MOA ಮತ್ತು ಪ್ರಮೋಟರ್ಸ್ನ ನೋಡ್ಕೊಳ್ಳಿ. ಇಲ್ಲೊಂದು ಕ್ವಶನ್, ಅಲ್ಲಿ 3 ಕ್ವಶನ್ ಓದ್ಕೊಂಡಿದ್ದಕ್ಕೆ 2 ಕ್ವಶನ್ ಬಂದೋಯ್ತು. ನೆಕ್ಸ್ಟ್ ಇಲ್ಲಿ 2 ಕ್ವಶನ್ ಓದ್ಕೊಳ್ಳಿ, ಇದರಲ್ಲಿ ಒಂದು. ಅಲ್ಲಿಗೆ 5 ಕ್ವಶನ್ ಓದ್ಕೊಂಡ್ರೆ 3 ಕ್ವಶನ್ ಬಂತು ಎಕ್ಸಾಮಿಗೆ. ಕರೆಕ್ಟಾ? ಅದೇ ರೀತಿ ಮಾಡಿ ಓದ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿ ಕೊನೆಯದಾಗಿ 4 ಪ್ರಾಬ್ಲಮ್ಸ್ ಆಫ್ ಸ್ಮಾಲ್ ಬಿಸ್ನೆಸ್ಸು ಎಲ್ಲ ಕಡೆಯೂ ಕೇಳಿದ್ದಾರೆ. ಈಸಿದೆ ಟಾಪಿಕ್ಕು, ನೀವು ಕವರ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ಸೊ ಇವಾಗ ನಿಮಗೆ ಡೌಟ್ ಬರೋದೇನು ಅಂತ ಹೇಳಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಮತ್ತು ಬಿಸ್ನೆಸ್ ಎಥಿಕ್ಸಿಗೆ ಸಂಬಂಧಪಟ್ಟಾಗೆ ಮೇಡಮ್ ಯಾವ ಕ್ವಶನ್ನು ಕೊಟ್ಟಿಲ್ವಲ್ಲ ಅಂತ ಹೇಳ್ಕೊಂಡು ನಿಮಗೆ ಡೌಟ್ ಇರುತ್ತೆ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ನೀವು ಎಷ್ಟು ಟಾಪಿಕ್ ಓದ್ಕೊಳ್ಬೇಕು? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಕನ್ಸ್ಯೂಮರ್ಸ್ ನೋಡ್ಕೊಳ್ಬೇಕು, ಇನ್ವೆಸ್ಟರ್ಸ್ ನೋಡ್ಕೊಳ್ಬೇಕು, ಎಂಪ್ಲಾಯೀಸ್ ನೋಡ್ಕೊಳ್ಬೇಕು, ಪಬ್ಲಿಕ್ ನೋಡ್ಕೊಳ್ಬೇಕು. 4 ಆಯಿತಾ? ಆರ್ಗ್ಯುಮೆಂಟ್ಸ್ ಫಾರ್ ನೋಡ್ಕೊಳ್ಬೇಕು, ಆರ್ಗ್ಯುಮೆಂಟ್ಸ್ ಎಗೇನೆಸ್ಟ್ ನೋಡ್ಕೊಳ್ಬೇಕು. ಸೊ 6 ಕಾನ್ಸೆಪ್ಟ್ ಇದೆ ಒಂದೇ ಚಾಪ್ಟ್ರಲ್ಲಿ. ಇಂಪಾರ್ಟೆಂಟಾಗಿ 6 ಕಾನ್ಸೆಪ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 6ರಲ್ಲಿ ಯಾವುದು ಬೇಕಾದರೂ ಬರ್ಬೋದು. ಸೊ 6 ಟಾಪಿಕ್ನ ಓದೋದಕ್ಕಿಂತ ಒಂದೊಂದು ಚಾಪ್ಟ್ರಲ್ಲಿ 2 ಟಾಪಿಕ್ ಇದೆಯಲ್ಲ ಇಲ್ಲಿ. ಸೊ ಅದನ್ನು ಓದ್ಕೊಳ್ಬಹುದು. ನೀವೇನಾದರೂ ಕಲ್ತ್ಕೊಂಡಿದ್ರೆ ನೀವು ಅದನ್ನು ಕವರ್ ಮಾಡ್ಕೊಳ್ಬಹುದು. ಬಟ್ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಆಗಬೇಕು ಅಂತ ಹೇಳಿದ್ರೆ 16 ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಈ 16 ಕ್ವಶನ್ಸನ್ನು ಕರೆಕ್ಟಾಗಿ ನೋಡ್ಕೊಬಿಟ್ರೆ ನಿಮಗೆ 4 ಮಾರ್ಕ್ಸಲ್ಲಿ ನೀವು ಆರಾಮಾಗಿ 24 ಮಾರ್ಕ್ಸನ್ನು ತೊಗೊಳ್ಬಹುದು. ಹೇಗೆ? 6 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು, ಪ್ರತಿಯೊಂದಕ್ಕೂ 4. ಸೊ 6 4s 24 ಮಾರ್ಕ್ಸು ಗ್ಯಾರಂಟಿ ಸಿಗುತ್ತೆ. ಸೊ ಈ ರೀತಿಯಾಗಿ ಓದ್ಕೋಬೇಕು ನೀವು. ಈ ಹಿಂದಿನ ವೀಡಿಯೋದಲ್ಲಿ ನಾನು 8 ಮಾರ್ಕ್ಸಿನ ಕ್ವಶನ್ಸ್ ಕೂಡ ಕೊಟ್ಟಿದ್ದೆ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ಅಲ್ಲೂ ಕೂಡ ಕನ್ಫ್ಯೂಸ್ ಆಗಿಬಿಡಿ. ಅಲ್ಲಿ ನಾನು ಕೊಟ್ಟಿರೋದು ಕೇವಲ 8 ಕ್ವಶನ್ಸ್ ಮಾತ್ರ. 8 ಕ್ವಶನ್ಸ್ಗೂ ಕೂಡ ನಾನು ಅಲ್ಲಿ ಕ್ಲೂ ಕೊಟ್ಟಿದ್ದೀನಿ. ಯಾವ ರೀತಿಯಾಗಿ ನಾನು 8 ಕ್ವಶನ್ಸನ್ನು ತೆಗೆದಿದ್ದೀನಿ, ಲಾಸ್ಟ್ ಚಾಪ್ಟರ್ಗಳನ್ನ ಯಾಕೆ ಕೊಟ್ಟಿಲ್ಲ, ಇದಿಷ್ಟರಲ್ಲಿ ನೀವು ಎಷ್ಟು ಕವರ್ ಮಾಡ್ಕೊಳ್ಬೇಕು ಅನ್ನೋ ಐಡಿಯಾನ ಕೊಟ್ಟಿದ್ದೀನಿ. ಆ ವಿಡಿಯೋನು ಕೂಡ ವಾಚ್ ಮಾಡಿ. ಸೊ ಇದಿಷ್ಟು ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ. ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೆಕ್ಸ್ಟು ನಿಮ್ಮ ಎಕನಾಮಿಕ್ಸು ಅಥವಾ ಹಿಸ್ಟ್ರಿ ಅಥವಾ ಕನ್ನಡ ಅಥವಾ ಇಂಗ್ಲೀಷು ಈ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಾಗಿ ಏನೇ ವೀಡಿಯೋಸ್ಗಳ ಅಪ್ಡೇಟ್ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.